ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇಂದ ಅವರು ವಾಟರ್ ಆಕ್ಟ್ ಮತ್ತು ಏರ್ ಆಕ್ಟ್ ವೈಲೇಟ್ ಮಾಡಿದ್ದಾರೆ ಅಂತೇಳಿ, ಎಸ್ಪೆಷಲಿ ಏರ್ ಆಕ್ಟ್ ವೈಲೇಟ್ ಮಾಡಿದ್ದಾರೆ ಅಂತೇಳಿ ಅವ್ರದ್ದು ಪವರ್ ಡಿಸ್ಕನೆಕ್ಟ್ ಮಾಡಿ ಅಂತ ಡೈರೆಕ್ಷನ್ ಬಂದಿದೆ. ಆ ಡೈರೆಕ್ಷನ್ ಪ್ರಕಾರ ನಾನು ಈಗಾಗಲೇ ಜೆಸ್ಕಾಂ ಅವರಿಗೆ ಇದನ್ನ ಪವರ್ ಅನ್ನ ಡಿಸ್ಕನೆಕ್ಟ್ ಮಾಡಿ ಅಂತ ಡೈರೆಕ್ಷನ್ ಕೊಟ್ಟಿದ್ದೀನಿ. ಅವರು ಅದನ್ನ ಫರ್ದರ್ ಪವರ್ ಡಿಸ್ಕನೆಕ್ಟ್ ಮಾಡ್ತಾರೆ. ಪವರ್ ಡಿಸ್ಕನೆಕ್ಟ್ ಮಾಡಿದ್ರೆ ಕ್ಲೋಸ್ ಆಗುತ್ತೆ ರೀ. ಮೇನ್ಲಿ ಅವರು OCMS ಅನ್ನ ಇಂಪ್ಲಿಮೆಂಟ್ ಮಾಡಿರಲಿಲ್ಲ ಆನ್ಲೈನ್ ಅಲ್ಲಿ ಅಂತಕ್ಕಂಥ ಮೇನ್ ಅಬ್ಸರ್ವೇಷನ್ ಇದೆ. ಈ ಇವ್ರದ್ದು ಏನೇನು ಎಮಿಷನ್ ಆಗ್ತದೆ ಅದು ಆನ್ಲೈನ್ ಅಲ್ಲಿ ಬರಬೇಕು, ಅದು ಬರ್ತಾ ಇರಲಿಲ್ಲ ಅನ್ನೋದು ಮೇನ್ ಅಬ್ಸರ್ವೇಷನ್. ಅದರಿಂದ ಮತ್ತೆ ಬೇರೆ ಬೇರೆ ಅಬ್ಸರ್ವೇಷನ್ಸ್ ಕೂಡ ಇದೆ. ಈಗ ನಾವು ಮಾಡಿದೀವಿ ಅಂತ ಅವರು ಕಂಪ್ಲೇಂಟ್ ಸಬ್ಮಿಟ್ ಮಾಡಿದ್ದಾರೆ, ನಮಗೂ ಕೂಡ ಮೇಲ್ ಕಳಿಸಿದ್ದಾರೆ. ಬಟ್ CPCB ಇಂದ ಡೈರೆಕ್ಷನ್ ಬರೋದು ಹೊರತು ನಾನು ನನ್ನ ಆಕ್ಷನ್ ಹೋಲ್ಡ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಾನು ಡಿಸ್ಕನೆಕ್ಟ್ ಮಾಡಿ ಅಂತ ಡೈರೆಕ್ಷನ್ ನಮಗೆ ಕೊಟ್ಟಿದ್ದು ಅದನ್ನ ಪವರ್ ಡಿಸ್ಕನೆಕ್ಟ್ ಮಾಡಿಸಿ ಅಂತ. ಈ ರೀತಿ ನಾವು ಆರ್ಡರ್ ಮಾಡಿದ್ದೀವಿ, ನೀವು ಅದನ್ನ ಪವರ್ ಡಿಸ್ಕನೆಕ್ಟ್ ಮಾಡಿಸಿ ಅಂತ ಕೊಟ್ಟಿದ್ರು. ಅದನ್ನ ನಾನು ಜಸ್ಕಾಂ ಅವರಿಗೆ ಡೈರೆಕ್ಷನ್ ಕೊಟ್ಟಿದ್ದೆ. ಈಗ ಮೊನ್ನೆ ಈ 2 ಫ್ಯಾಕ್ಟರಿ ಕ್ಲೋಸ್ ಆಯ್ತು ಸರ್, ಅದ್ರ ಜೊತೆಗೆ ಇನ್ನೂ 11 ಫ್ಯಾಕ್ಟರಿಗಳಿಗೆ ನೋಟಿಸ್ ಕೊಟ್ಟಿದ್ದೀವಿ ಸರ್. ಆ ಪ್ರಕ್ರಿಯೆ ನಡೆದಿದೆ. ಏನು ನಡೆದಿದೆ, MPD ಆದ್ಮೇಲೆ ಅವ್ರು ಎನ್ಕ್ವೈರಿ ಮಾಡಬೇಕು. ಮೊದಲಿಂದ 3 ಕೂಡ ಇನ್ನೂ ನಮಗೆ ಆರ್ಡರ್ಸ್ ಬರಲಿಲ್ಲ, ಅದಕ್ಕೂ ವೇಟ್ ಮಾಡ್ತಾ ಇದ್ವಿ. ಯಾವಾಗ ಆರ್ಡರ್ ಬರುತ್ತೋ ಅದನ್ನ ಇಂಪ್ಲಿಮೆಂಟ್ ಮಾಡ್ತೀವಿ. ಯಾವಾಗ ಆರ್ಡರ್ ಬರುತ್ತೋ ಅದು ಇಂಪ್ಲಿಮೆಂಟ್ ರೆಸಾರ್ಟ್ಗಳಲ್ಲಿ ಏನಾಗಿದೆ, ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಇವರು STPಗಳನ್ನ ಮಾಡಬೇಕಾಗಿತ್ತು ಅಂತೇಳಿ ಅದಕ್ಕೆ ಕ್ಲೋಸರ್ ಆರ್ಡರ್ ಅವ್ರಿಗೂ ಕೂಡ ಸೀಸ್ ಮಾಡಿ ಅಂತ ಡೈರೆಕ್ಷನ್ ಕೊಟ್ಟಿದ್ದಾರೆ. ಅದನ್ನು ಕೂಡ ನಾನು ಅಧಿಕಾರಿಗಳಿಗೆ ಡೈರೆಕ್ಷನ್ ಕೊಟ್ಟಿದ್ದೀನಿ, ಇವಾಗ ಸೀಸ್ ಮಾಡಿ ಅಂತ. ಈಗ ಅವರು ಅಪ್ಲೈ ಮಾಡ್ಕೋತಾ ಇದ್ದಾರೆ, ಒಂದಿಬ್ಬರು ಅಪ್ಲೈ ಮಾಡಿದ್ದಾರೆ, ಉಳಿದವರು ಕೂಡ ಮಾಡಿದ್ದಾರೆ. ಸೊ ಮಾಡ್ತಾ ಇದ್ದಾರೆ. ಅವೆಲ್ಲನೂ ಅಲ್ಲಿಂದ ಅಪ್ರೂವಲ್ ಆಗಿ ಇವ್ರು STP ಮಾಡಿ ಅವರಿಂದ ಕ್ಲಿಯರೆನ್ಸ್ ಬಂದ್ಮೇಲೆ ಫರ್ದರ್ ಬರುತ್ತೆ. ಅವ್ರೇನಾದ್ರೂ ಈಗ ಟೈಮ್ ಕೊಟ್ಟು ಓಪನ್ ಮಾಡಿ ಅಂತ ಕೊಟ್ಟರೆ ಓಪನ್ ಮಾಡ್ತೀವಿ, ಇಲ್ಲ ಸೀಸ್ ಮಾಡಿಬಿಟ್ರು ಅಲ್ಲ. ದೇ ಆಲ್ರೆಡಿ ಗಿವನ್ ಕಂಪ್ಲೈನ್ಸ್ ಟು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್. ನೀವೇನು ನ್ಯೂನತೆ ಮಾಡಿದ್ರಿ ಹೇಳಿದ್ರಿ, ಅದನ್ನೆಲ್ಲ ನಾವು ಸರಿಪಡಿಸಿರೋದು ಅಂತ ಅವ್ರಿಗೆ ಕಳಿಸಿ ನನಗೆ ಮೇಲ್ ಕಳಿಸಿದ್ದಾರೆ. ಬಟ್ CPCB ಅವರು ಎಕ್ಸಾಮಿನ್ ಮಾಡಿ ಅವ್ರದ್ದು ಕಂಪ್ಲೈ ಆಗಿದೆ, ಇದು ಸೀಜರ್ ಆರ್ಡರ್ನ ವಿಡ್ರಾ ಮಾಡ್ತೀವಿ ಅಂತ ಮಾಡಿದ್ರೆ ಮತ್ತೆ ತೆಗಿಬೋದು. ಅಲ್ಲಿವರೆಗೂ ಡಿಸ್ಕನೆಕ್ಟ್ ಆಗಿದೆ. ಅಲ್ಲ, ನಾನು ಡೈರೆಕ್ಷನ್ ಕೊಟ್ಟಿದ್ದೀನಿ, ನಿನ್ನೆ ಸೈನ್ ಮಾಡಿದ್ದೀನಿ. ಇವತ್ತು ಅವ್ರು ಮಾಡ್ಬೋದು, ಮೋಸ್ಟ್ಲಿ ಇವತ್ತು ಮಾಡ್ತಾರೆ. ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇಂದ ಅವರು ವಾಟರ್ ಆಕ್ಟ್ ಮತ್ತು ಏರ್ ಆಕ್ಟ್ ವೈಲೇಟ್ ಮಾಡಿದ್ದಾರೆ ಅಂತೇಳಿ, ಎಸ್ಪೆಷಲಿ ಏರ್ ಆಕ್ಟ್ ವೈಲೇಟ್ ಮಾಡಿದ್ದಾರೆ ಅಂತೇಳಿ ಅವ್ರದ್ದು ಪವರ್ ಡಿಸ್ಕನೆಕ್ಟ್ ಮಾಡಿ ಅಂತ ಡೈರೆಕ್ಷನ್ ಬಂದಿದೆ. ಆ ಡೈರೆಕ್ಷನ್ ಪ್ರಕಾರ ನಾನು ಈಗಾಗಲೇ ಜಸ್ಕಾಂ ಅವರಿಗೆ ಇದನ್ನ ಪವರ್ ಅನ್ನ ಡಿಸ್ಕನೆಕ್ಟ್ ಮಾಡಿ ಅಂತ ಡೈರೆಕ್ಷನ್ ಕೊಟ್ಟಿದ್ದೀನಿ. ಅವರು ಅದನ್ನ ಫರ್ದರ್ ಪವರ್ ಡಿಸ್ಕನೆಕ್ಟ್ ಮಾಡ್ತಾರೆ. ಪವರ್ ಡಿಸ್ಕನೆಕ್ಟ್ ಮಾಡಿದ್ರೆ ಕ್ಲೋಸ್ ಆಗುತ್ತೆ ರೀ. ಮೇನ್ಲಿ ಅವರು OCMS ಅನ್ನ ಇಂಪ್ಲಿಮೆಂಟ್ ಮಾಡಿರಲಿಲ್ಲ ಆನ್ಲೈನ್ ಅಲ್ಲಿ ಅಂತಕ್ಕಂಥ ಮೇನ್ ಅಬ್ಸರ್ವೇಷನ್ ಇದೆ. ಈ ಇವ್ರದ್ದು ಏನೇನು ಎಮಿಷನ್ ಆಗ್ತದೆ ಅದು ಆನ್ಲೈನ್ ಅಲ್ಲಿ ಬರಬೇಕು, ಅದು ಬರ್ತಾ ಇರಲಿಲ್ಲ ಅನ್ನೋದು ಮೇನ್ ಅಬ್ಸರ್ವೇಷನ್. ಅದರಿಂದ ಮತ್ತೆ ಬೇರೆ ಬೇರೆ ಅಬ್ಸರ್ವೇಷನ್ಸ್ ಕೂಡ ಇದೆ. ಈಗ ನಾವು ಮಾಡಿದೀವಿ ಅಂತ ಅವರು ಕಂಪ್ಲೇಂಟ್ ಸಬ್ಮಿಟ್ ಮಾಡಿದ್ದಾರೆ, ನಮಗೂ ಕೂಡ ಮೇಲ್ ಕಳಿಸಿದ್ದಾರೆ. ಬಟ್ CPCB ಇಂದ ಡೈರೆಕ್ಷನ್ ಬರೋದು ಹೊರತು ನಾನು ನನ್ನ ಆಕ್ಷನ್ ಹೋಲ್ಡ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಾನು ಡಿಸ್ಕನೆಕ್ಟ್ ಮಾಡಿ ಅಂತ ಡೈರೆಕ್ಷನ್ ಕೊಟ್ಟಿದ್ದೆ. ನಮಗೆ ಕೊಟ್ಟಿದ್ದು ಅದನ್ನ ಪವರ್ ಡಿಸ್ಕನೆಕ್ಟ್ ಮಾಡಿಸಿ ಅಂತ. ಈ ರೀತಿ ನಾವು ಆರ್ಡರ್ ಮಾಡಿದ್ದೀವಿ, ನೀವು ಅದನ್ನ ಪವರ್ ಡಿಸ್ಕನೆಕ್ಟ್ ಮಾಡಿಸಿ ಅಂತ ಕೊಟ್ಟಿದ್ರು. ಅದನ್ನ ನಾನು ಜಸ್ಕಾಂ ಅವರಿಗೆ ಡೈರೆಕ್ಷನ್ ಕೊಟ್ಟಿದ್ದೆ. ಈಗ ಮೊನ್ನೆ ಈ 2 ಫ್ಯಾಕ್ಟರಿ ಕ್ಲೋಸ್ ಆಯ್ತು ಸರ್, ಅದ್ರ ಜೊತೆಗೆ ಇನ್ನೂ 11 ಫ್ಯಾಕ್ಟರಿಗಳಿಗೆ ನೋಟಿಸ್ ಕೊಟ್ಟಿದ್ದೀವಿ ಸರ್. ಆ ಪ್ರಕ್ರಿಯೆ ನಡೆದಿದೆ. ಏನು ನಡೆದಿದೆ, MPD ಆದ್ಮೇಲೆ ಅವ್ರು ಎನ್ಕ್ವೈರಿ ಮಾಡಬೇಕು. ಮೊದಲಿಂದ 3 ಕೂಡ ಇನ್ನೂ ನಮಗೆ ಆರ್ಡರ್ಸ್ ಬರಲಿಲ್ಲ, ಅದಕ್ಕೂ ವೇಟ್ ಮಾಡ್ತಾ ಇದ್ವಿ. ಯಾವಾಗ ಆರ್ಡರ್ ಬರುತ್ತೋ ಅದನ್ನ ಇಂಪ್ಲಿಮೆಂಟ್ ಮಾಡ್ತೀವಿ. ಯಾವಾಗ ಆರ್ಡರ್ ಬರುತ್ತೋ ಅದು ಇಂಪ್ಲಿಮೆಂಟ್ ಮಾಡ್ತೀವಿ. ರೆಸಾರ್ಟ್ಗಳಲ್ಲಿ ಏನಾಗಿದೆ, ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಇವರು STPಗಳನ್ನ ಮಾಡಬೇಕಾಗಿತ್ತು ಅಂತೇಳಿ ಅದಕ್ಕೆ ಕ್ಲೋಸರ್ ಆರ್ಡರ್ ಅವ್ರಿಗೂ ಕೂಡ ಸೀಸ್ ಮಾಡಿ ಅಂತ ಡೈರೆಕ್ಷನ್ ಕೊಟ್ಟಿದ್ದಾರೆ. ಅದನ್ನು ಕೂಡ ನಾನು ಅಧಿಕಾರಿಗಳಿಗೆ ಡೈರೆಕ್ಷನ್ ಕೊಟ್ಟಿದ್ದೀನಿ, ಇವಾಗ ಸೀಸ್ ಮಾಡಿ ಅಂತ. ಈಗ ಅವರು ಅಪ್ಲೈ ಮಾಡ್ಕೋತಾ ಇದ್ದಾರೆ, ಒಂದಿಬ್ಬರು ಅಪ್ಲೈ ಮಾಡಿದ್ದಾರೆ, ಉಳಿದವರು ಕೂಡ ಮಾಡಿದ್ದಾರೆ. ಸೊ ಮಾಡ್ತಾ ಇದ್ದಾರೆ. ಅವೆಲ್ಲನೂ ಅಲ್ಲಿಂದ ಅಪ್ರೂವಲ್ ಆಗಿ ಇವ್ರು STP ಮಾಡಿ ಅವರಿಂದ ಕ್ಲಿಯರೆನ್ಸ್ ಬಂದ್ಮೇಲೆ ಫರ್ದರ್ ಬರುತ್ತೆ. ಅವ್ರೇನಾದ್ರೂ ಈಗ ಟೈಮ್ ಕೊಟ್ಟು ಓಪನ್ ಮಾಡಿ ಅಂತ ಕೊಟ್ಟರೆ ಓಪನ್ ಮಾಡ್ತೀವಿ, ಇಲ್ಲ ಸೀಸ್ ಮಾಡಿಬಿಟ್ರು ಅಲ್ಲ. ದೇ ಆಲ್ರೆಡಿ ಗಿವನ್ ಕಂಪ್ಲೈನ್ಸ್ ಟು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್. ನೀವೇನು ನ್ಯೂನತೆ ಮಾಡಿದ್ರಿ ಹೇಳಿದ್ರಿ, ಅದನ್ನೆಲ್ಲ ನಾವು ಸರಿಪಡಿಸಿರೋದು ಅಂತ ಅವ್ರಿಗೆ ಕಳಿಸಿ ನನಗೆ ಮೇಲ್ ಕಳಿಸಿದ್ದಾರೆ. ಬಟ್ CPCB ಅವರು ಎಕ್ಸಾಮಿನ್ ಮಾಡಿ ಅವ್ರದ್ದು ಕಂಪ್ಲೈ ಆಗಿದೆ, ಇದು ಸೀಜರ್ ಆರ್ಡರ್ನ ವಿಡ್ರಾ ಮಾಡ್ತೀವಿ ಅಂತ ಮಾಡಿದ್ರೆ ಮತ್ತೆ ತೆಗಿಬೋದು. ಅಲ್ಲಿವರೆಗೂ ಡಿಸ್ಕನೆಕ್ಟ್ ಆಗಿದೆ. ಅಲ್ಲ, ನಾನು ಡೈರೆಕ್ಷನ್ ಕೊಟ್ಟಿದ್ದೀನಿ, ನಿನ್ನೆ ಸೈನ್ ಮಾಡಿದ್ದೀನಿ. ಇವತ್ತು ಅವ್ರು ಮಾಡ್ಬೋದು, ಮೋಸ್ಟ್ಲಿ ಇವತ್ತು ಮಾಡ್ತಾರೆ.